Class 10 Quadratic Equations Exercise 4.1 First main check whether the following are quadratic equations. ಓಕೆ ಅವ್ರ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅವ್ರು ಕೊಟ್ಟಿರುವಂಥ ಈಕ್ವೇಷನ್ಗಳು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆಯಾ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ನಮಗೆ ಫಸ್ಟಿಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಫಾರ್ಮಲ್ ಇದೆ ಅಂತ ಗೊತ್ತಾಗಬೇಕಾಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮಲ್ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಕ್ವಾಡ್ರಾಟಿಕ್ ಈಕ್ವೇಷನು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಫಾರ್ಮಲ್ ಇರುತ್ತೆ. ಓಕೆ, ಎಕ್ಸ್ ಅನ್ನುವಂಥದ್ದು ವೇರಿಯಬಲ್ ಆಗಿರುತ್ತೆ. ವೇರಿಯಬಲ್ನ ಪವರು ನಮಗೆ 2 ಇರಬೇಕಾಗುತ್ತೆ. ವೇರಿಯಬಲ್ನ ಪವರು 2 ಇತ್ತು ಅಂದರೆ, ಹೈಯೆಸ್ಟ್ ಪವರ್ 2 ಇತ್ತು ಅಂದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ನೋಡಿದ್ರಿ, ಎ ಬಿ ಸಿ ಇದೆಯಲ್ಲ, ಅವುಗಳು ರಿಯಲ್ ನಂಬರ್ಸ್ ಆಗಿರುತ್ತೆ. ಅಂದರೆ ಯಾವುದೇ ನಂಬರ್ ಬಂದಿರ್ಬೋದು. ಮತ್ತು ವೇರಿಯಬಲ್ನ ಹೈಯೆಸ್ಟ್ ಪವರ್ 2 ಆಗಿತ್ತಪ್ಪ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ? ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಅವ್ರು ಕೊಟ್ಟಿರುವಂಥ ಈಕ್ವೇಷನ್ ಏನಿದೆ ಅಂದರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 2 ಆಫ್ ಎಕ್ಸ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ನೋಡಿದ ತಕ್ಷಣ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ ಇದೆಯಾ? ಇಲ್ಲ. ನಾವೇನು ಮಾಡಬೇಕಾಗಿದೆ? ಇದನ್ನು ಸಿಂಪ್ಲಿಫೈ ಮಾಡಬೇಕಾಗಿದೆ. ಸಿಂಪ್ಲಿಫೈ ಮಾಡಿದ ಮೇಲೆ ಈ ಫಾರ್ಮಲ್ ಇದೆಯಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಇದನ್ನೇನು ಮಾಡೋಣ? ಸಿಂಪ್ಲಿಫೈ ಮಾಡೋಣ ಅಲ್ವಾ? ಓಕೆ, ಫಸ್ಟಿಗೆ ಏನಿದೆ ಅಂದರೆ ಲೆಫ್ಟ್ ಸೈಡಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇದೆ. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ ಇದು ಯಾವ ಐಡೆಂಟಿಟಿ ಥರ ಇದೆ ಅಂತ ನೋಡಿದರೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಥರ ಕಾಣಿಸ್ತಾ ಇದೆ. ಹಾಗಾದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಐಡೆಂಟಿಟಿ ಏನಾಗಿರುತ್ತೆ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಆಗಿರುತ್ತೆ. ಹಾಗಾದರೆ ನಾವೀಗ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರನ್ನು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಥರ ಬರಿಬೋದು. ಓಕೆ, ಎ ಅಂತ ಹೇಳಿದರೆ ಎಕ್ಸ್ ಆಗಿದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂದರೆ 1 ಆಗಿದೆ ಅಲ್ವಾ, 1 ಸ್ಕ್ವಯರ್ ಪ್ಲಸ್ 2ab. ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಲ್ವಾ. ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2ab ಅಂದರೆ 2 ಬರದೆ. ಎ ಅಂದರೆ ಎಕ್ಸ್, ಬಿ ಅಂದರೆ 1 ಆಗಿದೆ, ಈಸ್ ಈಕ್ವಲ್ ಟು. ನೋಡಿ, ಇಲ್ಲೇನು ಮಾಡೋಣ? ಬರೀ ನಂಬರ್ ಇದೆ. ನೆಕ್ಸ್ಟ್ ಏನಾಗಿದೆ? ಎಕ್ಸ್ ಮೈನಸ್ 3 ಅನ್ನೋದಕ್ಕೆ ಬ್ರಾಕೆಟ್ ಇದೆ. ಅಂದರೆ 2 ಮತ್ತು ಇಲ್ಲೇನಿದೆ ಇದು ಎಕ್ಸ್ಪ್ರೆಷನ್ ನಡುವೆ ಇಂಟು ಇದೆ. ಹಾಗಾಗಿ ನಾವು 2 ಅನ್ನು ಏನು ಮಾಡಬೇಕು? ಒಳಗಡೆ ಮಲ್ಟಿಪ್ಲೈ ಮಾಡಬೇಕು. ವಿತ್ ಸೈನ್ ಮಲ್ಟಿಪ್ಲೈ ಮಾಡಬೇಕು. 2ನ ಸೈನು ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಎಕ್ಸಿನ ಸೈನು ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. 2 ಇಂಟು ಎಕ್ಸ್ ಮಾಡಿದರೆ 2x. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ 2 3s 6 ಬರುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಬರುತ್ತೆ, ಪ್ಲಸ್ 1 ಸ್ಕ್ವೇರ್ ಅಂದರೆ 1ಅನ್ನು 2 ಟೈಮ್ ಮಲ್ಟಿಪ್ಲೈ ಮಾಡಿ ಅಂತ 1 1s 1 ಬರುತ್ತೆ, ಪ್ಲಸ್ 2 1s 2, 2 ಇಂಟು ಎಕ್ಸ್ 2x ಬರುತ್ತೆ. ಗೊತ್ತಾಯ್ತಾ? 2 ಇಂಟು ಎಕ್ಸ್ 2x ಇಂಟು 1 ಮಾಡಿದರೆ 2x ಬರುತ್ತೆ, ಈಸ್ ಈಕ್ವಲ್ ಟು 2x ಮೈನಸ್ 6 ಆಯಿತು. ಓಕೆ, ನಾವೇನು ಮಾಡೋಣ? ಇದೊಂಚೂರು ರಿಅರೇಂಜ್ ಮಾಡಿ ಬರ್ಕೊಂಡ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1 ಗೊತ್ತಾಯ್ತಾ? ಎಕ್ಸ್ ಸ್ಕ್ವೇರ್ ಬರದೆ ಪ್ಲಸ್ 2x ನೆಕ್ಸ್ಟ್ ಬರದೆ ಪ್ಲಸ್ 1ಅನ್ನು ನೆಕ್ಸ್ಟ್ ಬರ್ತೀನಿ, ಈಸ್ ಈಕ್ವಲ್ ಟು 2x ಮೈನಸ್ 6. ನೋಡಿ, ಇದನ್ನು ಏನು ಮಾಡ್ತೀನಿ? ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ, ಪ್ಲಸ್ 2x ಅನ್ನು ಹಾಗೆ ಬರ್ಕೊಳ್ತೀನಿ. ಈ 2x ಟ್ರಾನ್ಸ್ಫರ್ ಆದ ತಕ್ಷಣ ಏನಿದೆ? ಸೈನ್ ಇದ್ರದ್ದು ಪ್ಲಸ್ ಇದೆ ಅಲ್ವಾ, ಈಸ್ ಈಕ್ವಲ್ ಟು ಇಂದ ಈ ಸೈಡಿಗೆ ಬಂದ ತಕ್ಷಣ ಪ್ಲಸ್ ಇರೋದೇನಾಯಿತು? ಮೈನಸ್ ಆಗುತ್ತೆ, ಮೈನಸ್ 2x ಪ್ಲಸ್ 1ಅನ್ನು ಹಾಗೆ ಬರ್ಕೊಳ್ತೀನಿ. ಮೈನಸ್ 6ಅನ್ನು ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಇರೋದು ಪ್ಲಸ್ 6 ಆಗೋಯಿತು, ಈಸ್ ಈಕ್ವಲ್ ಟು 0. ರೈಟ್ ಸೈಡ್ ಆಗಿರೋದು ಅಷ್ಟನ್ನು ನಾನು ಟ್ರಾನ್ಸ್ಫರ್ ಮಾಡಿರೋದ್ರಿಂದ ರೈಟ್ ಸೈಡಲ್ಲಿ 0 ಉಳ್ಕೊಳುತ್ತೆ. ಒಂಚೂರು ನೋಡಿದರೆ ನೋಡಿ, ಎಕ್ಸ್ ಎಕ್ಸ್ ಅಂತ ಸೇಮ್ ವೇರಿಯಬಲ್ ಬಂದಿರೋದ್ರಿಂದ ಇವೆರಡು ಲೈಕ್ ಟರ್ಮ್ಸ್ ಆಯಿತು. ಇಲ್ಲಿ ನಂಬರ್ಸ್ ಬಂದಿದೆ, ಇದು ಒಂದು ಲೈಕ್ ಟರ್ಮ್ಸ್ ಆಗೋಯಿತು. ಓಕೆ, ಎಕ್ಸ್ ಸ್ಕ್ವೇರನ್ನು ಹಾಗೇ ಬರ್ಕೊಳ್ತೀನಿ. ಪ್ಲಸ್ಸು ಮೈನಸ್ಸು ಇದೆ ಅಲ್ವಾ, ಈ 2xಗೆ ಪ್ಲಸ್ ಇದೆ, ಈ 2xಗೆ ಮೈನಸ್ ಇದೆ, ಇವೆರಡು ಲೈಕ್ ಟರ್ಮ್ಸ್ ಆಗಿದೆ. ಪ್ಲಸ್ಸು ಮೈನಸ್ಸು ಇದೆ ಅಂದರೆ ಸಬ್ಟ್ರಾಕ್ಷನ್ನು. 2xಲ್ಲಿ 2xನ್ನು ಸಬ್ಟ್ರಾಕ್ಟ್ ಮಾಡಿದರೆ ಏನು ಬರುತ್ತೆ? 0 ಬರುತ್ತೆ. ಹಾಗಾಗಿ ಕ್ಯಾನ್ಸಲ್ ಆಗೋಯಿತು. ಓಕೆ, ಇಲ್ಲಿ 1ಗೆ ಪ್ಲಸ್ ಇದೆ, 6ಗೆ ಪ್ಲಸ್ ಇದೆ, ಪ್ಲಸ್ಸು ಪ್ಲಸ್ಸು ಸೇಮ್ ಸೈನ್ ಬಂತು ಅಂದರೆ ಅಡಿಷನ್ ಮಾಡಬೇಕು. 6ಗೆ 1ಅನ್ನು ಆ್ಯಡ್ ಮಾಡಿದರೆ 7 ಬರುತ್ತೆ. 6 ಬಿಗ್ಗರ್ ಆಗಿರೋದ್ರಿಂದ ಬಿಗ್ಗರ್ ನಂಬರ್ ಸೈನ್ ಬರಬೇಕು. ಬಿಗ್ಗರ್ ನಂಬರ್ 6ನ ಸೈನು
ಪ್ಲಸ್ ಆನ್ಸರ್ ಪ್ಲಸ್ 7 ಈಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ನಾನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಈಸ್ ಈಕ್ವಲ್ ಟು 0 ಬಂದಿದೆ. ಓಕೆ, ಇಲ್ಲಿ ವೇರಿಯಬಲ್ ಯಾವುದು? ಎಕ್ಸ್ ಇದೆ. ವೇರಿಯಬಲ್ ಎಕ್ಸ್ ಇದೆ, ಅದರ ಪವರ್ ಏನಾಗಿದೆ? 2 ಇದೆ. ಗೊತ್ತಾಗ್ತಿದೆಯಲ್ವಾ? ಯಾವುದೇ ವೇರಿಯಬಲ್ನ ಪವರ್ 2 ಬಂತಪ್ಪ ಅಂದರೆ ಅದೇನಾಗಿರುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಹಾಗಾದರೆ ದಿಸ್ ಈಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಗೊತ್ತಾಗ್ತಿದೆಯಲ್ವಾ? ಈ ರೀತಿಯಾಗಿ ಫಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್, ಎಕ್ಸ್ ಸ್ಕ್ವೇರ್ ಮೈನಸ್ 2x ಈಸ್ ಈಕ್ವಲ್ ಟು -2 ಆಫ್ 3 - x ಇದೆ. ಓಕೆ, ನಾವೇನು ಮಾಡಬೇಕಾಗಿದೆ? ಇದನ್ನು ಸಿಂಪ್ಲಿಫೈ ಮಾಡಬೇಕಾಗಿದೆ. ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಅನ್ನೋದು ಸಿಂಪ್ಲಿಫೈ ಆಗೇ ಇದೆ, ಈಸ್ ಈಕ್ವಲ್ ಟು -2 ಆಫ್ 3 - x ಇದೆ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀನಿ? -2 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದ್ಸರಿ ಹೇಳ್ತೀನಿ, -2 ಆಫ್ 3 - x ಇರೋದ್ರಿಂದ -2 ಇಂಟು 3 - x ಆಗಿದೆ. ಈ -2 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ, 3ಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲಿ 2ಗೆ ಮೈನಸ್ ಇದೆ ಅಲ್ವಾ? ಮೈನಸ್ ಇಂಟು ಪ್ಲಸ್ ಮೈನಸ್ 2 3 6 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ 2x ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಇವೆರಡನ್ನೂ ಸಹ ಈ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 2x, ನೋಡಿ ಪ್ಲಸ್ 2x ಅನ್ನು ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ? ಪ್ಲಸ್ ಇರೋದು ಮೈನಸ್ 2x ಆಗುತ್ತೆ. -6 ಅನ್ನು ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ 6 ಆಗುತ್ತೆ. ಈಸ್ ಈಕ್ವಲ್ ಟು, ನೋಡಿ ರೈಟ್ ಸೈಡಾಗಿರೋದು ಎಲ್ಲದನ್ನು ನಾವು ಟ್ರಾನ್ಸ್ಫರ್ ಮಾಡಿರೋದ್ರಿಂದ 0 ಆಗೋಯಿತು ರೈಟ್ ಸೈಡಲ್ಲಿ. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಲೈಟ್ ಟರ್ಮ್ಸ್ ಇದೆ ಅಂದರೆ ನೋಡಿ, ವೇರಿಯಬಲ್ ಎಕ್ಸ್, ಇಲ್ಲೂ ವೇರಿಯಬಲ್ ಎಕ್ಸ್ ಇದೆ. ಹಾಗಾಗಿ ಇದೇನಾಯಿತು? ಲೈಟ್ ಟರ್ಮ್ಸ್ ಆಯಿತು ಇವೆರಡು. ನೋಡಿ, ಎಕ್ಸ್ ಸ್ಕ್ವೇರನ್ನು ಹಾಗೇ ಬರ್ಕೊಳ್ತೀನಿ. 2x ಸೈನು ಮೈನಸ್ ಇದೆ, ಇಲ್ಲೂ 2x ಸೈನು ಮೈನಸ್ ಇದೆ. ಮೈನಸ್ಸು ಮೈನಸ್ಸು ಸೇಮ್ ಸೈನ್ ಇತ್ತು ಅಂದರೆ ಅಡಿಷನನ್ನು ಮಾಡಬೇಕು. ಓಕೆ, 2xಗೆ 2x ಅನ್ನು ಆ್ಯಡ್ ಮಾಡಿದರೆ 4x ಬರುತ್ತೆ. ನೋಡಿ, ನಾವು ಸಿಂಪ್ಲಿಫೈ ಮಾಡಿದ್ಮೇಲೆ ಅಂದರೆ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ನ ಮಾಡಿದಾಗ ಬಿಗ್ಗರ್ ನಂಬರ್ ಸೈನ್ ಬರೀಬೇಕು. ನೋಡಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸೈನ್ ನಂಬರ್ಗಳು ಸೇಮ್ ಇದೆ. ಹಾಗಾದರೆ ಯಾವ್ದು ಬಿಗ್ಗರ್ ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ಸೈನನ್ನು ನೋಡಿದರೆ ಎರಡಕ್ಕೂ ಮೈನಸ್ ಇದೆ, ಹಾಗಾಗಿ ಮೈನಸ್ 4x ಬಂತು. ಉಳಿದಿದ್ದು ಪ್ಲಸ್ 6 ಅನ್ನು ಹಾಗೆ ಬರ್ಕೊಳ್ತೀನಿ. ಈಸ್ ಈಕ್ವಲ್ ಟು 0. ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲೇ ಬಂದಿದೆ. ಏನು ಬಂತು ಈಕ್ವೇಷನ್ನು? ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಈಸ್ ಈಕ್ವಲ್ ಟು 0 ಬಂದಿದೆ. ಇಲ್ಲಿ ನನಗೆ ವೇರಿಯಬಲ್ ಎಕ್ಸ್ ಇದೆ. ಈ ವೇರಿಯಬಲ್ನಲ್ಲಿ ಹೈಯೆಸ್ಟ್ ಪವರ್ ಎಷ್ಟಿದೆ ಅಂತ ನೋಡಿದ್ರೆ ಹೈಯೆಸ್ಟ್ ಪವರ್ 2 ಇದೆ. ಹೈಯೆಸ್ಟ್ ಪವರ್ 2 ಬಂತಪ್ಪ ಅಂದರೆ ಅವ್ರು ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ ಏನಾಗಿರುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. Therefore, this is a quadratic equation ಆಗಿದೆ. ಥರ್ಡ್ ಪ್ರಾಬ್ಲಮ್, x minus 2 of x plus 1 is equal to x minus 1 of x plus 3 ಅನ್ನು ಕೊಟ್ಟಿದ್ದಾರೆ. ಓಕೆ, ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ನೋಡಿ, ನಮಗೆ ಬೈನಾಮಿಯಲ್ ಇದೆ, ಇದು ಸಹ ಬೈನಾಮಿಯಲ್ ಇದೆ. ಎರಡು ಬೈನಾಮಿಯಲ್ಗಳನ್ನು ಏನು ಮಾಡಿದ್ದಾರೆ? ಮಲ್ಟಿಪ್ಲೈ ಮಾಡಿದ್ದಾರೆ. ಇಲ್ಲೂ ಸಹ ಬೈನಾಮಿಯಲ್ಗಳನ್ನು ಏನು ಮಾಡಿದ್ದಾರೆ? ಮಲ್ಟಿಪ್ಲೈ ಮಾಡಿದ್ದಾರೆ. ಈಗಾಗಲೇ ನೀವು 8th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಬೈನಾಮಿಯಲ್ ಎಕ್ಸ್ಪ್ರೆಷನ್ಗಳನ್ನು ಯಾವ ರೀತಿ ಮಲ್ಟಿಪ್ಲೈ ಮಾಡೋದನ್ನು ಕಲ್ತೀರಿ, ಅದೇ ರೀತಿಯಾಗಿ ಮಲ್ಟಿಪ್ಲೈ ಮಾಡೋಣ. ಓಕೆ, ನೋಡಿ, ಫಸ್ಟ್ ಬೈನಾಮಿಯಲ್ ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಇದೆಯಲ್ಲ, ಈ ಎಕ್ಸನ್ನು ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ಗೆ ಮಲ್ಟಿಪ್ಲೈ ಮಾಡಿಬಿಡೋಣ. ಗೊತ್ತಾಗ್ತಿದೆಯಲ್ವಾ? ಈ ಎಕ್ಸನ್ನು ಇದಿಷ್ಟಕ್ಕೂ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಆಫ್ ಎಕ್ಸ್ ಪ್ಲಸ್ 1 ಆಯಿತಾ. ಸೆಕೆಂಡ್ ಟರ್ಮ್ ಏನಿದೆ? -2 ಇದೆ. ಇದನ್ನು ಇದಿಷ್ಟಕ್ಕೂ ಮಲ್ಟಿಪ್ಲೈಯನ್ನು ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆಯಲ್ವಾ? ನಮಗೆ ಬೈನಾಮಿಯಲ್ ಎಕ್ಸ್ಪ್ರೆಷನ್ಗಳನ್ನು ಮಲ್ಟಿಪ್ಲೈ ಮಾಡಿ ಅಂದರೆ ಫಸ್ಟ್ ಎಕ್ಸ್ಪ್ರೆಷನಲ್ಲಿ ಫಸ್ಟ್ ಟರ್ಮನ್ನು ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ಟರ್ಮನ್ನು ಸೆಕೆಂಡ್ ಬೈನಾಮಿಯಲ್ ಎಕ್ಸ್ಪ್ರೆಷನ್ಗೆ ಮಲ್ಟಿಪ್ಲೈಯನ್ನು ಮಾಡಬೇಕಾಗತ್ತೆ. ಓಕೆ, ಈಸ್ ಈಕ್ವಲ್ ಟು, ನೋಡಿ ಎಕ್ಸನ್ನು ಬರ್ಕೊಳ್ತೀನಿ, ಆಫ್ ಸೆಕೆಂಡ್ ಎಕ್ಸ್ಪ್ರೆಷನ್ ಏನಿದೆ? ಎಕ್ಸ್ ಪ್ಲಸ್ 3, ನೆಕ್ಸ್ಟ್ ಇರೋದು -1 ಆಫ್ ಎಕ್ಸ್ ಪ್ಲಸ್ 3. ಓಕೆ, ಹೀಗೆ ಮಾಡೋಣ. ಈ ಹೊರಗಡೆ ಇರುವಂತಹ ಮಾನೋಮಿಯಲ್ ಟರ್ಮ್ಗಳಿಂದ ಈ ಬೈನಾಮಿಯಲ್ಗಳನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಎಕ್ಸಿಗೆ ಸೈನು ಪ್ಲಸ್ ಇದೆ ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ಎಕ್ಸ್ ಇಂಟು ಎಕ್ಸ್ ಅನ್ನು ಮಾಡಿದರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಕ್ಸ್ ಇಂಟು 1 ಮಾಡಿದರೆ
1x ಬರುತ್ತೆ. ಓಕೆ, ಮುಗಿದೋಯ್ತು. ಎಕ್ಸಿಂದ ಎರಡು ಟರ್ಮನ್ನು ಮಲ್ಟಿಪ್ಲೈ ಮಾಡಾಯಿತು. ಓಕೆ, ನೆಕ್ಸ್ಟ್ ಟರ್ಮ್ ಏನಿದೆ, -2 ಆಫ್ ಎಕ್ಸ್ ಪ್ಲಸ್ 1 ಇದೆ, ಅಂದರೆ -2 ಅನ್ನು ಇದರೊಳಗೆ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು ಎಕ್ಸ್ 2x ಬರುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ 2 1s 2 ಬರುತ್ತೆ. ಆಯಿತಾ? ಓಕೆ, ಇದನ್ನು ಒಳಗೆ ಮಲ್ಟಿಪ್ಲೈ ಮಾಡಾಯಿತು. ನೆಕ್ಸ್ಟ್ ಈಸ್ ಈಕ್ವಲ್ ಟು ಎಕ್ಸನ್ನು ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು 3 3x. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ 1x ಮೈನಸ್ ಇಂಟು ಪ್ಲಸ್ ಮೈನಸ್ 1 3s 3 ಬಂತು. ಓಕೆ, ನಾವೀಗ ಮಲ್ಟಿಪ್ಲೈ ಮಾಡಾದಮೇಲೆ ಇದರಲ್ಲಿ ಲೈಟ್ ಟರ್ಮ್ಸ್ಗಳಿದೆಯಾ ಅಂತ ನೋಡಿದರೆ, ನೋಡಿ ನನಗಿಲ್ಲಿ ಲೈಟ್ ಟರ್ಮ್ಸ್ ಇದೆ. ಎಕ್ಸು ಬಂದಿದೆ. ಸೇಮ್ ವೇರಿಯಬಲ್ ಇತ್ತು ಅಂದರೆ, ಸೇಮ್ ವೇರಿಯಬಲ್ ಮತ್ತು ಸೇಮ್ ಪವರ್ ಇತ್ತು ಅಂದರೆ ಅದು ಲೈಟ್ ಟರ್ಮ್ಸ್ ಆಗಿರುತ್ತೆ. ಇಲ್ಲೂ ಸಹ ನಮಗೆ ಲೈಟ್ ಟರ್ಮ್ಸ್ ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಓಕೆ, ಎಕ್ಸ್ ಸ್ಕ್ವಯರ್ ನೋಡಿ, ಇದಕ್ಕೆ 1xಗೆ ಸೈನು ಪ್ಲಸ್ ಇದೆ, 2xಗೆ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ನು. ಓಕೆ, 2ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 1 ಬರುತ್ತೆ. ವೇರಿಯಬಲ್ ಎಕ್ಸ್ ಹಾಗೆ ಬರ್ಕೊಳ್ತೀರಿ. 1 ದೊಡ್ಡದ 2 ದೊಡ್ಡದು ಅಂತ ನೋಡಿದಾಗ 2 ಈಸ್ ಬಿಗ್ಗರ್ ನಂಬರ್ ಆಯಿತು. ಹಾಗಾದರೆ 2ನ ಸೈನ್ ಏನಿದೆ, ಮೈನಸ್ ಇದೆ. ಆನ್ಸರ್ -1x ಆಯಿತು. ಉಳಿದಿದ್ದೇನು, -2 ಹಾಗೆ ಬರಿತೀನಿ. ಈಸ್ ಈಕ್ವಲ್ ಟು ನೋಡಿ ಎಕ್ಸ್ ಸ್ಕ್ವಯರನ್ನು ಬರ್ಕೊಳ್ತೀನಿ. ಓಕೆ, 3xನ ಸೈನು ಪ್ಲಸ್ ಇದೆ, 1xನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಇದೆ. ಹಾಗಾದರೆ ಸಬ್ಟ್ರಾಕ್ಷನ್ನು 3ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ 2 ಬರುತ್ತೆ. ವೇರಿಯಬಲ್ ಎಕ್ಸ್ ಇದೆ, 3 ಬಿಗ್ಗರ್ ಆಗಿರೋದ್ರಿಂದ ಪ್ಲಸ್ 2x ಆಯಿತು. ಉಳಿದಿದ್ದೇನು, -3 ಬರ್ಕೊಳ್ತೀನಿ. ಓಕೆ, ಈಗ ಏನು ಮಾಡೋಣಪ್ಪ ಅಂತೇಳಿದರೆ, ಈ ರೈಟಾಗಿರೋ ಎಲ್ಲ ಟರ್ಮ್ಗಳನ್ನು ಲೆಫ್ಟಿಗೆ ಏನು ಮಾಡ್ಬಿಡ್ತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಲೆಫ್ಟಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಹಾಗೆ ಬರ್ಕೊಳ್ತೀನಿ. ಈ ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, -x ಸ್ಕ್ವೇರ್ ಆಗೋಯಿತು. ಓಕೆ, ನೆಕ್ಸ್ಟ್ ಏನಿದೆ, -1x ಇದೆ. ನೋಡಿ, ಪ್ಲಸ್ 2xನ್ನು ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಇರೋದು -2x ಆಗೋಯಿತು. ನೆಕ್ಸ್ಟ್ ಇಲ್ಲಿ -2 ಇದೆ, ಹಾಗೆ ಬರ್ಕೊಳ್ತೀನಿ. -3ಅನ್ನು ಟ್ರಾನ್ಸ್ಫರ್ ಮಾಡಿದರೆ ಮೈನಸ್ ಇದ್ದಿದ್ದು +3 ಆಗೋಯಿತು. ಈಸ್ ಈಕ್ವಲ್ ಟು 0. ಓಕೆ, ಲೈಟ್ ಟರ್ಮ್ಸ್ಗಳು ಇದೆಯಾ ಅಂದರೆ ಎಸ್, ಲೈಟ್ ಟರ್ಮ್ಸ್ ಇದೆ. ನೋಡಿ, ಎಕ್ಸ್ ಸ್ಕ್ವಯರ್ ಇದೆ, ಇವೆರಡು ಲೈಟ್ ಟರ್ಮ್ಸು. ಎಕ್ಸು ಇದೆ, ಇವೆರಡು ಲೈಟ್ ಟರ್ಮ್ಸ್ ಆಯಿತು. ಎರಡು ನಂಬರ್ಸ್ಗಳು ಬಂದಿದೆ, ಇವೆರಡು ಏನಾಯಿತು, ಲೈಟ್ ಟರ್ಮ್ಸ್ ಆಯಿತು. ಹೀಗೆ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವಯರಿಗೆ ಸೈನು ಪ್ಲಸ್ ಇದೆ, ಈ ಎಕ್ಸ್ ಸ್ಕ್ವಯರ್ಗೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇದೆ, ಸಬ್ಟ್ರಾಕ್ಷನು. ನೋಡಿ, ಎಕ್ಸ್ ಸ್ಕ್ವಯರ್ನ ಸಬ್ಟ್ರಾಕ್ಷನ್ ಮಾಡಿದರೆ ಅಂದರೆ ಇವೆರಡು ಕ್ಯಾನ್ಸಲ್ ಆಗೋಯಿತು. ಓಕೆ, ಮೈನಸ್ಸು ಬಂತು ಅಂದರೆ ಸೇಮ್ ಸೈನ್ ಬಂದಿದೆ. ಸೇಮ್ ಸೈನ್ ಇದ್ದರೆ ಅಡಿಷನ್ ಮಾಡಬೇಕು. 2ಗೆ 1ಅನ್ನು ಸೇರಿಸಿದ್ರೆ ಎಷ್ಟು ಬರುತ್ತೆ, 3 ಬರುತ್ತೆ. ವೇರಿಯಬಲ್ ಎಕ್ಸ್ 2 ಬಿಗ್ಗರ್ ಆಗಿರೋದ್ರಿಂದ ಸೈನ್ ಏನು, 2ದು ಮೈನಸ್. ಹಾಗಾದ್ರೆ ಆನ್ಸರ್ -3x ಆಯಿತು. ಮೈನಸ್ಸು ಪ್ಲಸ್ಸು ಡಿಫ್ರೆಂಟ್ ಸೈನ್ ಅಂದರೆ ಸಬ್ಟ್ರಾಕ್ಷನು. 3ಅಲ್ಲಿ 2 ಹೋದರೆ 1 ಬರುತ್ತೆ. 3 ಬಿಗ್ಗರ್ ಆಗಿರೋದ್ರಿಂದ +1 ಈಸ್ ಈಕ್ವಲ್ ಟು 0. ಓಕೆ, ನಮಗೆ ಎಕ್ಸ್ಪ್ರೆಷನ್ ಬಂದಿದೆ. ಸಿಂಪ್ಲೆಸ್ಟ್ ಫಾರ್ಮ್ ಬಂದಿರೋಂಥ ಈಕ್ವೇಷನ್ ಏನಿದೆ, -3x + 1 ಈಸ್ ಈಕ್ವಲ್ ಟು 0 ಬಂದಿದೆ. ಓಕೆ, ವೇರಿಯಬಲ್ ಯಾವುದು ಅಂದರೆ ವೇರಿಯಬಲ್ ಎಕ್ಸ್ ಇದೆ. ಎಕ್ಸಿನ ಪವರ್ ಏನಿದೆ, ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಹಾಗಾದರೆ ವೇರಿಯಬಲ್ ಎಕ್ಸಿನ ಪವರ್ 1 ಬಂದಿದೆ. 1 ಬಂತು ಅಂದರೆ ನಾವೇನಾಗಿರುತ್ತೆ, ಅದು ಲೀನಿಯರ್ ಈಕ್ವೇಷನ್ ಆಗಿರುತ್ತೆ. ಅವ್ರು ನಮಗೇನು ಹೇಳಿದ್ದಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆಯಾ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಬೇಕು ಅಂದರೆ ವೇರಿಯಬಲ್ನ ಪವರ್ ಎಷ್ಟಿರಬೇಕು, 2 ಇರಬೇಕು. ಆದರೆ ಇಲ್ಲಿ ವೇರಿಯಬಲ್ನ ಪವರು 2 ಬಂದಿಲ್ಲ ಅಂದರೆ ಅವ್ರು ಕೊಟ್ಟಿರುವಂಥ ಈಕ್ವೇಷನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿಲ್ಲ ಅಂತ ಅರ್ಥ. Therefore, this is not a quadratic equation. ಗೊತ್ತಾಗ್ತಿದೆಯಲ್ವಾ? ವೇರಿಯಬಲ್ನ ಪವರು 2 ಬಂದಿಲ್ಲ ಅಂತ ಹೇಳಿದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರೋದಿಲ್ಲ. Fourth problem, x minus 3 of 2x plus 1 is equal to x of x plus 5. ಓಕೆ, ನೋಡಿ, ಇಲ್ಲಿ ನಮಗೆ ಎರಡು ಬೈನಾಮಿಯಲ್ಗಳನ್ನು ಮಲ್ಟಿಪ್ಲೈ ಮಾಡಿದ್ದಾರೆ. ಈಗಿನ ನಾವು ಥರ್ಡ್ ಪ್ರಾಬ್ಲಮಲ್ಲಿ ಈ ರೀತಿ ಕೊಟ್ಟಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡ್ಕೊಂಡಿವಿ. ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ಎಕ್ಸ್ ಇದೆ, ಎಕ್ಸನ್ನು ಹಾಗೆ ಬರ್ಕೊಳ್ತೀನಿ. ಆಫ್ ಸೆಕೆಂಡ್ ಪಾಲಿನಾಮಿಯಲ್ ಏನಿದೆ ಅಂದರೆ, ಪಾಲಿನಾಮಿಯಲ್ ಅಂದರೆ ಬೈನಾಮಿಯಲ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 2x plus 1. ಓಕೆನಾ, ಇಲ್ಲಿ ಸೆಕೆಂಡ್ ಟರ್ಮು -3 ಇದೆಯಲ್ವಾ, -3 ಆಫ್ ಸೆಕೆಂಡ್ ಬೈನಾಮಿಯಲ್ ಏನಿದೆ
2x ಪ್ಲಸ್ 1 ಹಾಗೆ ಬರ್ಕೊಳ್ತೀನಿ ಈಸ್ ಈಕ್ವಲ್ ಟು ಗೊತ್ತಾಗ್ತಿದೆಯಲ್ವಾ. ಫಸ್ಟ್ ಟರ್ಮನ್ನು ಹಾಗೆ ಬರ್ಕೊಂಡು ಸೆಕೆಂಡ್ ಬೈನಾಮಿಯಲಿಗೆ ಮಲ್ಟಿಪ್ಲೈ ಮಾಡಿ, ಸೆಕೆಂಡ್ ಟರ್ಮನ್ನು ಬರ್ಕೊಂಡು ಸೆಕೆಂಡ್ ಬೈನಾಮಿಯಲಿಗೆ ಮಲ್ಟಿಪ್ಲೈ ಮಾಡಿ ಈಸ್ ಈಕ್ವಲ್ ಟು ನೋಡಿ ನಮಗೆ ಇಲ್ಲಿ ಒಂದು ಮಾನೋಮಿಯಲ್ ಮತ್ತು ಬೈನಾಮಿಯಲ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ನಾವು ಮಲ್ಟಿಪ್ಲೈ ಮಾಡ್ಬೋದು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ಸೈನ್ ಪ್ಲಸ್ ಇದೆ ಅಲ್ವಾ, ಎಕ್ಸಿಗೆ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ, ಎಕ್ಸ್ ಇಂಟು 5 ಬರುತ್ತೆ. ಓಕೆ, ಇಲ್ಲಿ ನಾವೀಗ ಮತ್ತೆ ಮಲ್ಟಿಪ್ಲೈ ಮಾಡೋಣ. ಎಕ್ಸಿಗೆ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ನೋಡಿ ಫಸ್ಟ್ ಟರ್ಮಿಗೆ ನಾವು ಸೈನ್ ಪ್ಲಸ್ ಬಂದಾಗ ಪ್ಲಸ್ಸನ್ನು ಬರೀಲ್ಲ ಅಂದ್ರೂ ನಡೆಯುತ್ತೆ. ಓಕೆನಾ, ಇಲ್ಲಿ ಏನಿಲ್ಲ ಅಂದರೆ ನಂಬರ್ 1 ಇರುತ್ತೆ, 1 2 2, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು 1 ಅಂದರೆ 1 1 1, ಎಕ್ಸಿಗೆ ಎಕ್ಸ್ ಬರುತ್ತೆ ಗೊತ್ತಾಯ್ತಾ. 1x ಇಂಟು 1 ಮಾಡಿದರೆ 1x ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ 3 2 6x ಬರುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ 3 1 3 ಬರುತ್ತೆ. ಓಕೆನಾ, ಈಸ್ ಈಕ್ವಲ್ ಟು ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅನ್ಲೈಟ್ ಟರ್ಮ್ಸ್ ಇದೆ, ಇಲ್ಲಿ ವೇರಿಯಬಲ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ, ಹಾಗಾಗಿ ಇವೆರಡು ಅನ್ಲೈಟ್ ಟರ್ಮ್ಸ್ ಆಯಿತು. ಇದನ್ನು ಅಡಿಷನ್ ಮಾಡೋಕ್ಕೆ ಬರೋಲ್ಲ, ಹಾಗಾಗಿ ಅದನ್ನು ಹಾಗೆ ಬರ್ಕೊಳ್ತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಅಂತ ಬರ್ಕೊಂಡೆ. ಓಕೆ, ಇದೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಇವೆರಡು ಲೈಟ್ ಟರ್ಮ್ಸ್ ಆಗಿದೆ, ಯಾಕೆಂದರೆ ವೇರಿಯಬಲ್ ಎಕ್ಸ್ ಇಲ್ಲೂ ಸಹ ಎಕ್ಸ್ ಇದೆ. 2x ಸ್ಕ್ವಯರ್. ಓಕೆ ನೋಡಿ, 1xಗೆ ಸೈನು ಪ್ಲಸ್ ಇದೆ, 6xಗೆ ಸೈನು ಮೈನಸ್ ಇದೆ, ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಇದೆ ಅಂದರೆ ಸಬ್ಟ್ರಾಕ್ಷನು. ಓಕೆ, 6ಅಲ್ಲಿ 1ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಎಷ್ಟು ಬರುತ್ತೆ, 5 ಬರುತ್ತೆ. ವೇರಿಯಬಲ್ ಎಕ್ಸ್ ಇದೆ, 6 ಬಿಗ್ಗರ್ ಆಗಿರೋದ್ರಿಂದ ಅದರ ಸೈನ್ ಏನಿದೆ ಮೈನಸ್ ಅಲ್ವಾ, ಮೈನಸ್ 5x ಬರುತ್ತೆ. ಉಳಿದಿದ್ದು -3 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಇದೆ. ಹೀಗೆ ಮಾಡೋಣ, ಈ ರೈಟ್ ಸೈಡಾಗಿರೋದನ್ನೆಲ್ಲ ಲೆಫ್ಟ್ ಸೈಡಿಗೆ ಟ್ರಾನ್ಸ್ಫರನ್ನು ಮಾಡ್ಕೊಳ್ಳೋಣ. 2x ಸ್ಕ್ವೇರ್ ನೋಡಿ ಫಸ್ಟ್ ಟರ್ಮ್ ಬರ್ಕೊಂಡೆ, ಈ ಪ್ಲಸ್ ಎಕ್ಸ್ ಸ್ಕ್ವೇರನ್ನು ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ರೈಟ್ ಟರ್ಮ್ಸ್ ಆಗಿರೋದನ್ನ ನಾನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿ 2x ಸ್ಕ್ವೇರ್ ಪಕ್ಕದಲ್ಲಿ ಬರ್ದೀನಿ. ನೆಕ್ಸ್ಟ್ ಮೈನಸ್ 5x ನೋಡಿ, ಪ್ಲಸ್ 5xನ್ನು ಟ್ರಾನ್ಸ್ಫರ್ ಮಾಡಿದರೆ ಪ್ಲಸ್ ಇರೋದು ಮೈನಸ್ 5x ಆಯಿತು. ಉಳಿದಿದ್ದೇನು -3 ಹಾಗೆ ಬರ್ಕೊಳ್ತೀನಿ ಈಸ್ ಈಕ್ವಲ್ ಟು ಇವೆಲ್ಲವೂ ಸಹ ಟ್ರಾನ್ಸ್ಫರ್ ಆಗಿರೋದ್ರಿಂದ ರೈಟ್ ಸೈಡಲ್ಲಿ 0 ಉಳ್ಕೊಳುತ್ತೆ. ನೋಡಿ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಇವೆರಡು ಲೈಟ್ ಟರ್ಮ್ಸು, ಎಕ್ಸ್ ಇರೋದ್ರಿಂದ ಇವೆರಡು ಲೈಟ್ ಟರ್ಮ್ಸು. ಇಲ್ಲಿ ಬರೀ ಒಂದೇ ಒಂದು ನಂಬರ್ ಇರೋದ್ರಿಂದ ಅದು ಹಾಗೆ ಉಳ್ಕೊಳುತ್ತೆ. ಇದು ಮತ್ತು ಇನ್ನೊಂದು ನಂಬರ್ ಯಾವುದು ಲೈಟ್ ಟರ್ಮ್ಸ್ ಇಲ್ಲ ಅದಕ್ಕೆ. ಓಕೆ, 2x ಸ್ಕ್ವೇರಿಗೆ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಎಕ್ಸ್ ಸ್ಕ್ವೇರಿಗೆ ಮೈನಸ್ ಇದೆ, ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನ್ನು. ಓಕೆ, 2 ಅಲ್ಲಿ ಏನನ್ನು ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೆ ನೋಡಿ, ವೇರಿಯಬಲ್ನ ಪಕ್ಕದಲ್ಲಿ ಏನೂ ನಂಬರ್ ಇಲ್ಲ ಅಂದರೆ 1 ಇರುತ್ತೆ. 2 ಅಲ್ಲಿ 1 ಹೋದರೆ ಎಷ್ಟು ಬರುತ್ತೆ, 1 ಬರುತ್ತೆ. ವೇರಿಯಬಲ್ ಎಕ್ಸ್ ಸ್ಕ್ವೇರನ್ನು ಹಾಗೆ ಬರ್ಕೊಡ್ತೀನಿ, 2 ಬಿಗ್ಗರ್ ಆಗಿರೋದ್ರಿಂದ 2ನ ಸೈನ್ ಏನು ಪ್ಲಸ್, ಹಾಗಾದ್ರೆ ಇದೇನಾಯಿತು ಪ್ಲಸ್ 1x ಸ್ಕ್ವೇರ್ ಆಯಿತು. ಓಕೆ, ಇಲ್ಲಿ ಬಂದರೆ ಇವೆರಡು 5x ರೈಟ್ ಟರ್ಮ್ಸ್ ಅಲ್ವಾ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಮೈನಸ್ಸು ಸೇಮ್ ಸೈನ್ ಇತ್ತಪ್ಪ ಅಂದರೆ ಅಡಿಷನ್ ಆಗುತ್ತೆ. 5ಗೆ 5ಅನ್ನು ಆ್ಯಡ್ ಮಾಡಿದರೆ 10 ಬರುತ್ತೆ. ವೇರಿಯಬಲ್ ಎಕ್ಸ್ ಇದೆ. ಓಕೆ, ಎರಡೂ ಸೇಮ್ ನಂಬರ್ ಇದೆ, ಎರಡಕ್ಕೂ ಮೈನಸ್ ಇರೋದ್ರಿಂದ ಮೈನಸ್ 10x ಬರುತ್ತೆ. ಉಳಿದಿದ್ದು -3 ಹಾಗೆ ಬರ್ಕೊಳ್ತೀನಿ ಇಸ್ ಈಕ್ವಲ್ ಟು 0. ಓಕೆ ನೋಡಿ, ಇಲ್ಲಿ ವೇರಿಯಬಲ್ ಎಕ್ಸ್ ಇದೆ ಅಲ್ವಾ, ನೋಡಿ ಇಲ್ಲಿ ಎಕ್ಸಿನ ಪವರ್ ಏನಿಲ್ಲ ಅಂದರೆ 1 ಇದೆ, ಇಲ್ಲಿ ಎಕ್ಸಿನ ಪವರ್ 2 ಇದೆ, ಹೈಯೆಸ್ಟ್ ಪವರ್ 2 ಬಂದಿದೆ. ವೇರಿಯಬಲ್ನ ಹೈಯೆಸ್ಟ್ ಪವರ್ 2 ಬಂದಿದೆ ಅಂತ ಹೇಳಿದರೆ ಅವರು ಕೊಟ್ಟಿರುವಂತಹ ಈಕ್ವೇಷನ್ ಏನಾಗಿರುತ್ತೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ದೇರ್ಫೋರ್ ದಿಸ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.